ವಿಜಯ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಆತ್ಮೀಯ ಮಾಧ್ಯಮ ಮಿತ್ರರೇ, ಏನಿವತ್ತು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ತಾಯ್ಲೂರು ಹೋಬಳಿಗೆ ಸಂಬಂಧಪಡ್ತಕ್ಕಂಥ ಜಿ ಮಾರಂಡಹಳ್ಳಿ ಗ್ರಾಮದ ಗ್ರಾಮಸ್ಥರು, ಹಿರಿಯ ಗ್ರಾಮಸ್ಥರೆಲ್ಲರೂ ಇಲ್ಲಿ ಬಂದಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ. ವಿಚಾರ ಏನಂತಂದರೆ, 2018ರಲ್ಲಿ ಜಿ ಮಾರಂಡಹಳ್ಳಿ ಗ್ರಾಮದ ಸರ್ವೆ ನಂಬರು 100ರಲ್ಲಿ ಏನು ಸುಮಾರು ಒಂದು 23 ಎಕರೆಯಷ್ಟು ಜಮೀನಿದೆ. ಆ ಜಮೀನು ಸರ್ಕಾರನೇ ಹೇಳ್ತದೆ, ಏನು 100 ದನಗಳಿದ್ದರೆ ಇಷ್ಟು ಎಕರೆ ಬಿಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳ್ತದೆ. ಇವತ್ತು ಅದು ದೊಡ್ಡ ಗ್ರಾಮ, ಒಂದು ಗುಮ್ಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಒಂದು ಜಿ ಮಾರಂಡಹಳ್ಳಿ ಗ್ರಾಮ ಅಂದರೆ ದೊಡ್ಡ ಗ್ರಾಮ. ಅದು ಸುಮಾರು ಒಂದು 200-250 ಕುಟುಂಬಗಳು ಆ ಊರಲ್ಲಿ ಇದ್ದಾವೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ 2018ರಲ್ಲೇ ಏನು ಆ ಗ್ರಾಮದ ಒಂದು ನಿವೇಶನ ರಹಿತ ಕುಟುಂಬಗಳು ಏನಿರ್ತವೋ, ನಿವೇಶನ ರಹಿತ ಕುಟುಂಬಗಳಿಗೆ ನಿವೇಶನಗಳನ್ನು ಕೊಡಬೇಕು ಅಂತೇಳಿ ಸರ್ಕಾರದ ಆದೇಶವನ್ನು ಕೊಟ್ಟಿರ್ತಾರೆ. ಅದರಂತೆ ಸರ್ವೆ ನಂಬರ್ 100ರಲ್ಲಿ ಏನು 2 ಎಕರೆ ಜಮೀನನ್ನು ನಿವೇಶನ ರಹಿತ ಕುಟುಂಬಗಳಿಗೆ ಅಂತೇಳಿ ಒಂದು ಆದೇಶವನ್ನು ತಗೊಂಡು ಮಂಜೂರು ಸಹ ಆಗಿರ್ತದೆ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈಗ 2018ರಲ್ಲಿ ಮಂಜೂರಾಗಿದೆ ಅಂತಂದರೆ 2025ರಲ್ಲಿ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದಂಥವರು ಇವತ್ತು ಹೋಗಿ ಏಕಾಏಕಿ ಹೋಗಿ ಅಲ್ಲಿ ಒಂದು JCBಯನ್ನು ತಗೊಂಡು ಭೂಮಿ ಲೆವೆಲ್ ಮಾಡಲಿಕ್ಕೆ ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ಗ್ರಾಮಸ್ಥರಿಗೆಲ್ಲ ಗೊತ್ತಾಗಿದೆ. ಗ್ರಾಮಸ್ಥರೆಲ್ಲ ಹೋಗಿ ಏನಿದು ಅಂತೇಳಿ ಕೇಳಿದಾಗ ಇದು ಬೇರೆ ಬೇರೆ ಹಳ್ಳಿಗೆ ಸೈಟ್ಗಳನ್ನು ಕೊಡ್ತಾ ಇದ್ದೀವಿ ಅಂತೇಳಿ ಅಲ್ಲಿ ಒಂದು ವಾದ ವಿವಾದಗಳು ನಡೆದಿದ್ದಾವೆ. ಇವತ್ತು ನಾವು ಹೇಳ್ತೀವಿ, ಒಂದು ಗ್ರಾಮಕ್ಕೆ ಒಳಪಡ್ತಕ್ಕಂಥ ಸರ್ವೆ ನಂಬರ್ಗಳನ್ನು ಅದೇ ಗ್ರಾಮದವ್ರಿಗೆ ರಿಸರ್ವೇಷನ್ ಮಾಡಬೇಕು. ಯಾಕೆಂದರೆ ದನಕರುಗಳಿರ್ತವೆ, ಆ ದನಕರುಗಳಿಗೆ ಬೇಕಾಗಿರ್ತಕ್ಕಂಥ ಹಾಸ್ಪಿಟಲ್ ಜಾಗ ಬೇಕಾಗ್ತದೆ, ಶಾಲೆ ಇರ್ತದೆ, ಶಾಲಾ ವಿದ್ಯಾರ್ಥಿಗಳಿಗೆ ಆಟದ ಮೈದಾನ ಬೇಕಾಗಿರ್ತದೆ, ದೇವಸ್ಥಾನಗಳಿದ್ದಾವೆ, ಅಲ್ಲಿ ವರ್ಷಕ್ಕೊಂದು ಬಾರಿ ದೊಡ್ಡ ಜಾತ್ರೆ ನಡೀತದೆ, ಆ ಜಾತ್ರೆಗೆ ಜಾಗ ಬೇಕಾಗಿರ್ತದೆ. ಇಂಥ ಸಂದರ್ಭದಲ್ಲಿ ಬೇರೆ ಹಳ್ಳಿಗಳವರನ್ನು ತಗೊಂಡೋಗಿ ಆ ಗ್ರಾಮದಲ್ಲಿ ಹಾಕಿ ಗ್ರಾಮಸ್ಥರಿಗೆ ಮತ್ತು ಬೇರೆ ಹಳ್ಳಿಗಳಿಗೆ ಬೇರೆ ರೀತಿ ಗಲಾಟೆಗಳನ್ನು ಇಡ್ತಕ್ಕಂಥ ಒಂದು ಸನ್ನಿವೇಶಗಳು ಇವತ್ತು ಎದುರಾಗಿದ್ದಾವೆ. ಹಂಗಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಏನಿವತ್ತು ಗ್ರಾಮಸ್ಥರೆಲ್ಲ ಒಟ್ಟಿಗೆ ಬಂದಿದ್ದಾರೆ. ಗ್ರಾಮಸ್ಥರ ಮುಖಾಂತರ ಇವತ್ತು ಒಂದು ಮನವಿನೂ ಸಹ ಕೊಟ್ಟಿದ್ದಾರೆ. ನಮ್ಮ ಗ್ರಾಮದ ಜಮೀನು ನಮ್ಮ ಗ್ರಾಮಕ್ಕೆ ಉಳಿಬೇಕು, ನಮ್ಮ ಗ್ರಾಮದ ಸೈಟ್ಗಳು, ನಮ್ಮ ಗ್ರಾಮದ ಒಂದು ನಿವೇಶನ ರಹಿತ ಜನಾಂಗ ಏನಿರ್ತಾರೆ, ಯಾವುದೇ ಜನಾಂಗ ಆಗಿರ್ಬೋದು, ಆ ಜನಾಂಗಕ್ಕೆ ಒಂದು ಸೈಟ್ಗಳು ಹಂಚುವಂಥ ಕೆಲಸ ಆಗಬೇಕು. ಬೇರೆಯವರು ಬಂದರೆ ನಾವಲ್ಲಿ ನಮ್ಮೂರು ಜಾಗವನ್ನು ನಾವು ಬಿಡೋದಿಲ್ಲ ಅಂತೇಳಿ ಒತ್ತಾಯಿಸ್ತಾ ಒಂದು ಮನವಿಯನ್ನು ನೀಡಿದ್ದಾರೆ. ಅವರ ಪರವಾಗಿ ನಾನು ಬಹುಜನ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಡಾಕ್ಟರ್ ಸಂಗಸಂದ್ರ ವಿಜಯಕುಮಾರ್ ಅವರು ಸಹ ಅವರಿಗೆ ಕೈ ಜೋಡಿಸಿ ಮಾತಾಡಿದ್ದೀನಿ. ಇದು ಮುಂದಿನ ದಿನಗಳಲ್ಲಿ ನೀವೇನಾದರೂ ಅದೇ ರೀತಿ ಮುಂದುವರ್ಕೊಂಡು ಹೋದರೆ ನಾವು ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ ಅಂತೇಳಿ ಕೂಡ ಈ ಸಂದರ್ಭದಲ್ಲಿ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಜೈ. ತಾಯ್ಲೂರು ಹೋಬಳಿ, ಮುಳಬಾಗಿಲು ತಾಲೂಕು ತಾಯ್ಲೂರು ಹೋಬಳಿ ಗುಮ್ಮಕಲ್ಲು ಗ್ರಾಮ ಪಂಚಾಯಿತಿಗೆ ಸೇರಿರುವ ಜಿ ಮಾರಂಡಹಳ್ಳಿ ಗ್ರಾಮದಲ್ಲಿ ಸರ್ಕಾರಿ ಜಮೀನು ನಿವೇಶನಕ್ಕೆ ಅಂತ 2 ಎಕರೆ ರಿಸರ್ವ್ ಮಾಡಿದರು. ಅದರಿಂದ ಬೇರೆ 16 ಹಳ್ಳಿ ಇದೆ ನಮ್ಮ ಪಂಚಾಯಿತಿಯಲ್ಲಿ, 16 ಹಳ್ಳಿ ಅವ್ರಿಗೂ ಕೊಡಬೇಕು ಅಂತ EO ಸಾಹೇಬ್ರು ಹೇಳಿದ್ರು. ಅದಕ್ಕೆ ನಾವು ನಮ್ಮೂರವ್ರು ಕೊಟ್ಟರೆ ಕೊಡಿ, ಇಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಹೇಳಿ EO ಸಾಹೇಬ್ರನ್ನೇ JCP ಬಂದಿತ್ತು. ನಾವು ಬಿಡಲಿಲ್ಲ. ನಾವು DC ಸಾಹೇಬ್ರಿಗೆ ಒಂದು ಮೆಮೊರಾಂಡಮ್ ಕೊಡೋಣ ಅಂತ ಕೊಟ್ಟಿದ್ದೀವಿ. ಸಾಹೇಬರು ತಹಸೀಲ್ದಾರ್ ಮೇಡಮ್ಗೂ ರೆಫರ್ ಮಾಡಿದ್ದಾರೆ. ಮುಂದಿನ ಏನಾಗ್ತದೋ ನೋಡ್ಬೇಕು ಸರ್. ಯಾರೇ ಊರವ್ರಿಗೆ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಆದ್ದರಿಂದ ನಾವು DC ಸಾಹೇಬ್ರಿಗೆ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀವಿ. DC ಸಾಹೇಬರು ಆಲ್ರೆಡಿ ತಹಸೀಲ್ದಾರ್ ಮೇಡಮ್ ಅವ್ರಿಗೂ ಮುಟ್ಟಿಸಿದ್ದಾರೆ. EO ಸಾಹೇಬರು ನೀವು ಇದು ಮಾಡ್ಕೊಂಡು ಬನ್ನಿ, ನಾವು ಇವತ್ತೊಂದು ದಿನ ನಿಮ್ಗೆ ಟೈಮ್ ಕೊಡ್ತೀವಿ ಅಂದರು. ನಾವು ಆಲ್ರೆಡಿ ಎಲ್ಲ ಮಾಡಿದ್ದೀವಿ ಸರ್. ಒಂದು 35-40 ಜನ ಊರಿನ ಮುಖಂಡರು ಬಂದಿದ್ದೀವಿ. ಅಲ್ಲಿ ಊರಲ್ಲಿ EO ಸಾಹೇಬರು ಬಂದಾಗ ಸುಮಾರು ಅಂದರೆ ಒಂದು 200 ಜನ ಇದ್ದರು. ನಮ್ಮದು ಯಾವುದೇ ಜಾತಿ ಭೇದ ಭಾವ ಇಲ್ಲದೆ ಎಲ್ರಿಗೂ ನಮ್ಮೂರವ್ರಿಗೆ ಕೊಡಿ. ನಮ್ಮ ಡಿಮ್ಯಾಂಡ್ ಇಷ್ಟೇ, ನಮ್ಗೆ ಬೇರೆ ಏನು ಡಿಮ್ಯಾಂಡ್ ಇಲ್ಲ. ನಮ್ಮ ಡಿಮ್ಯಾಂಡು ನಮ್ಮೂರವ್ರಿಗೆ ಕೊಡಿ. ಹಾಸ್ಪಿಟ್ಲ್ ಬೇಕು, ವೆಟರ್ನರಿ ಹಾಸ್ಪಿಟ್ಲ್ ಬೇಕು, ಈ ಸ್ಕೂಲ್ ಆಟದ ಮೈದಾನ ಬೇಕು, ಪೋಸ್ಟ್ ಆಫೀಸ್ ರೂಮು ಬಾಡಿಗೆ ರೂಮಲ್ಲಿದೆ. ನಮ್ಮೂರ ಹತ್ರ 106 ಎಕರೆ ಖರಾಬ್ ಜಮೀನಿದ್ರು ಪೋಸ್ಟ್ ಆಫೀಸ್ ಬಾಡಿಗೆನಲ್ಲಿ ಇಟ್ಕೊಂಡಿದ್ದಾರೆ.
ನಮಗೆ ಇದಕ್ಕೆಲ್ಲ ಬೇಕಾಗಿದೆ. ದಯವಿಟ್ಟು 2 ದೇವಸ್ಥಾನ ಇದೆ ಅದರಲ್ಲಿ. ದಯವಿಟ್ಟು ನೀವು ಪತ್ರಕರ್ತರು ಸಹಾಯ ಮಾಡಬೇಕು. ದಯವಿಟ್ಟು ನೀವು ಸ್ವಲ್ಪ ಸ್ಟೇಟಲ್ಲಿ ಇದಾಗಂಗೆ ಸಹಾಯ ಮಾಡಿ. ನಿಮ್ಮ ಕಡೆಯಿಂದ ನಾವು ನಿಮ್ಮಲ್ಲಿ ವಿನಂತಿ. ಸರಿ ಸರ್, ಥ್ಯಾಂಕ್ ಯು ಸರ್.